ಹೆಲೋ ಎವ್ರಿವನ್, ನಾನಿವತ್ತು ಒಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಒಂದು ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ಅದು ಬಂದು ಪನ್ನೀರ್ ಬಟರ್ ಮಸಾಲ. ಸೊ ಇದಕ್ಕೆ ಬೇಕಾಗಿರೋದು ಒಣಮೆಣಸಿನ್ಕಾಯಿ 5, ಗುಂಟೂರು ಮೆಣಸಿನ್ಕಾಯಿ 5, ಗೋಡಂಬಿ ಒಂದು 10, ಕೊತ್ತಂಬರಿ ಸ್ವಲ್ಪ, ಪಲಾವ್ ಎಲೆ ಮತ್ತು ಈರುಳ್ಳಿ 2, ಟೊಮ್ಯಾಟೊ 2, ಕ್ಯಾಪ್ಸಿಕಮ್ 1, ಬೆಳ್ಳುಳ್ಳಿ ಒಂದು 10 ಮತ್ತು ನಾನಿಲ್ಲಿ 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಫ್ರೆಶ್ ಕ್ರೀಮ್. ಸೊ ಒಂದು ಪ್ಯಾನ್ಗೆ ಗೀ ಇಲ್ಲ ಬಟರ್ ಎರಡರಲ್ಲಿ ಆಪ್ಷನಲ್. ನನಗೆ ಬಟರ್ ಇಷ್ಟ ಇಲ್ಲ, ಸೊ ಗೀ ಹಾಕ್ತಾಯಿದ್ದೀನಿ. 1-3 ಟೇಬಲ್ ಸ್ಪೂನ್ ಆಫ್ ಗೀ ಹಾಕಬೇಕು. ಆ ಗೀಗೆ ಸೊ ಮೆಣಸಿನ್ಕಾಯಿ ನಾವೇನು ತೊಗೊಂಡಿದ್ದೀವಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಆ್ಯಕ್ಚುಲಿ ಆಪ್ಷನಲ್ಲು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಕಡಿಮೆ ಬೇಕು ಅಂತ ಅಂದರೆ ಜಸ್ಟ್ ಒಣಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೋಬೋದು. ಬಟ್ ನಾನು ಖಾರ ತಿನ್ನೋದ್ರಿಂದ ಜಾಸ್ತಿನೇ ಹಾಕಿದ್ದೀನಿ ಮೆಣಸಿನ್ಕಾಯಿ. ಸೊ ನಾನು ತೋರಿಸ್ತಾ ಇರೋ ಎಲ್ಲ ಐಟಮ್ಸ್ನೂ ಲೋ ಫ್ಲೇಮಲ್ಲಿ ಜಸ್ಟ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಅದಕ್ಕೆ ಟೊಮೆಟೋಸ್ ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಟೊಮೆಟೋಸು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ. ನಿಮಗೆ ಟೊಮೆಟೊ ಫ್ಲೇವರ್ ಜಾಸ್ತಿ ಇಷ್ಟ ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಅದನ್ನು ತಣ್ಣಗಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ರುಬ್ಕೋಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಆಫ್ ಗೀ ಹಾಕಿ, ಚಕ್ಕೆ, ಪಲಾವ್ ಎಲೆ ಹಾಕಬೇಕು. ಸ್ವಲ್ಪ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳಿ. ದೆನ್ ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ. ಇದು ನಾನು ಜಾಸ್ತಿ ಹಾಕ್ತಿರೋ ಯಾಕಂದರೆ ಆಲ್ರೆಡಿ ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಕೊರಿಯಾಂಡರ್ ಪೌಡರು. ಇದನ್ನೆಲ್ಲ ಹಾಕಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಕ್ಯಾಪ್ಸಿಕಮ್ಮು, ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಿ ಅದು ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನಾನು. ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ಗಟ್ಟಿ ಬೇಕೋ ಆ ಬೇಸ್ ಮೇಲೆ ನೀವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕು ರುಚಿಗೆ ಅಷ್ಟು ಸಾಲ್ಟ್ ಹಾಕಬೇಕು. ಸೊ ಇದನ್ನು ಸ್ವಲ್ಪ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಬೇಕು. ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ನಾನಿಲ್ಲಿ ಪನ್ನೀರು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಸೊ ಒನ್ಸ್ ನಾವು ಇದು ಕುಕ್ ಆದಮೇಲೆ ಪನ್ನೀರನ್ನ ಜಾಸ್ತಿ ಹೊತ್ತು ಬಾಯ್ಲ್ ಮಾಡೋಂಗಿಲ್ಲ. ಜಸ್ಟ್ ಒಂದು 3 ಮಿನಿಟ್ಸ್ ಬಾಯ್ಲ್ ಮಾಡಿದ್ರು ಆಯಿತು, ಕುಕ್ ಆಗಿಬಿಡುತ್ತೆ ಪನ್ನೀರು. ಇಲ್ಲ ಜಾಸ್ತಿ ಹೊತ್ತು ನಾವು ಬಾಯ್ಲ್ ಮಾಡಿದ್ರೆ ಪನ್ನೀರು ಗಟ್ಟಿ ಆಗಿಬಿಡುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಒಂದು 3 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು ಲೈಟಾಗಿ ಮಿಕ್ಸ್ ಕೊಟ್ಟು ಅದಾದಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಕುಕ್ ಮಾಡಬೇಕು. ಒಂದು 2 ಮಿನಿಟ್ಸ್ ಕುಕ್ ಮಾಡಬೇಕು ಮತ್ತೆ. ನೆಕ್ಸ್ಟ್ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮ್ಗೇನಾದ್ರು ಫ್ರೆಶ್ ಕ್ರೀಮ್ ಇಷ್ಟ ಅಂದರೆ ಮಾತ್ರ ಹಾಕ್ಕೊಳ್ಳಿ. ಬಟ್ ಇದು ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಫ್ರೆಶ್ ಕ್ರೀಮ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು, ಜಾಸ್ತಿನೂ ಹಾಕಬೇಡಿ, ಅದು ಒಂಥರ ಬೇರೆ ಫ್ಲೇವರೇ ಬರುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಶ್ ಕ್ರೀಮ್ನ. ಸೊ ಒಂದು ಈಸಿಯಾಗಿ ಒಂದು 10 ಮಿನಿಟ್ಸಲ್ಲೇ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿಬಿಡುತ್ತೆ ಕ್ವಿಕ್ಕಾಗಿ. ಇದನ್ನು ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಥ್ಯಾಂಕ್ ಯು.